ಬರ್ತಿದೆ ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಆನ್ಲೈನಲ್ಲೇ ನಡೆಯುತ್ತೆ IT ರೇಡ್. ಅಕ್ರಮ ಹಣವಂತರಿಗೆ ಸರ್ಕಾರದ ಸೈಲೆಂಟ್ ಶಾಕ್. ನಮಸ್ಕಾರ ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಲೋಕಸಭೆಯಲ್ಲಿ ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಬಿಲ್ ಪಾಸ್ ಆಗಿದೆ. ಒಂದಷ್ಟು ಬದಲಾವಣೆಗಳೊಂದಿಗೆ ಪಾಸ್ ಆಗಿದೆ. ಬರೋಬ್ಬರಿ 64 ವರ್ಷಗಳ ನಂತರ ದೇಶದ ಆದಾಯ ತೆರಿಗೆ ಕಾನೂನಿನಲ್ಲಿ ಭಾರಿ ಬದಲಾವಣೆ ತರಲಾಗ್ತಿದೆ. ಮಾಡ್ರನ್ ಟ್ಯಾಕ್ಸೇಷನ್ಗೆ ತಕ್ಕಂತೆ ಮಾಡ್ರನ್ ಅಕ್ರಮ ಹಣವಂತರ ಕಳ್ಳಗಂಟನ್ನ ಬಿಚ್ಚೋಕೆ ಕಾಲಕ್ಕೆ ತಕ್ಕಂತೆ ಬದಲಾಗಿ ಬರ್ತಿರೋ ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಇನ್ ಮುಂದೆ ದುಡ್ಡೇ ಇಲ್ಲ, ಇನ್ಕಮೇ ಇಲ್ಲ ಅಂತ ಲೋ ಇನ್ಕಮ್ ತೋರಿಸ್ಕೊಂಡು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಆದ್ರೆ ಇನ್ನೊಂದ್ ಕಡೆಯಿಂದ ಕಾಸ್ಟ್ಲಿ ಕಾರ್ ತಗೊಂಡು ಸೋಷಿಯಲ್ ಮೀಡಿಯಾ, ಇನ್ಸ್ಟಾದಲ್ಲಿ, ಅಲ್ಲಿ ಇಲ್ಲಿ ವಾಟ್ಸಪ್ ಸ್ಟೇಟಸ್, ಎಲ್ಲಾ ಕಡೆ ಫೇಸ್ಬುಕ್ ಅಲ್ಲಿ ಸ್ಟೇಟಸ್, ಫೋಟೋ, ರೀಲ್ ಹಾಕೊಂಡು ಗಮ್ಮತ್ ಮಾಡ್ತಾ ಇದ್ರೆ, ಕೆಜಿ ಗಟ್ಲೆ ಚಿನ್ನವನ್ನ ಕೊರಳಿಗೆ ನೇತು ಹಾಕೊಂಡು ಕ್ಯಾಶ್ ಹಿಡ್ಕೊಂಡು ಆನ್ಲೈನ್ ನಲ್ಲಿ ಪೋಸ್ ಕೊಡೋರು ಎಲ್ಲರ ಜನ್ಮವನ್ನ IT ಇಲಾಖೆ ಜಾಲಾಡತ್ತೆ. ಆನ್ಲೈನ್ ನಲ್ಲೇ ರೇಡ್ ಮಾಡಿಟ್ಟಿರುತ್ತೆ. ಎಲ್ಲ ಸೋಷಿಯಲ್ ಮೀಡಿಯಾ, ಪ್ರತಿಯೊಬ್ಬರ ವಾಟ್ಸ್ಆಪ್, ಪ್ರತಿಯೊಬ್ಬರ ಇನ್ಸ್ಟಾಗ್ರಾಮ್, ಪ್ರತಿಯೊಬ್ಬರ ಇಮೇಲ್ ಮೇಲೆ ಸರ್ಕಾರಕ್ಕೆ ಕಂಟ್ರೋಲ್ ತಗೊಳ್ಳೋಕೆ ಅವಕಾಶ ಇರುತ್ತೆ. 2 ತಿಂಗಳು 3 ತಿಂಗಳು ಸೈಲೆಂಟ್ ಆಗಿ, ಗೊತ್ತೇ ಇಲ್ಲದೆ, ಹೇಳ್ದೇನೆ, ಬ್ಯಾಕ್ ಗ್ರೌಂಡ್ ನಿಂದಲೇ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಎವಿಡೆನ್ಸ್ ಕ್ರಿಯೇಟ್ ಆದ ನಂತರ ಬಂದು ಟಿನ್ ಟಿನ್ ಅನ್ನಿಸ್ತಾರೆ, ಬೆಲ್ ಮಾಡ್ತಾರೆ. ಹಾಗಿದ್ರೆ ಏನಿದು ಹೊಸ IT ಬಿಲ್? ಏನೆಲ್ಲ ಬದಲಾವಣೆ ಬರ್ತಾ ಇದೆ? ಯಾವ ರೀತಿ ಭರ್ಜರಿ ಆದಾಯ ಗಳಿಸೋದು ಮತ್ತು ತೆರಿಗೆ ಪಾವತಿ ಮಾಡೋದು ಎಲ್ಲವೂ ಚೇಂಜ್ ಆಗ್ತಿದಾವೆ? ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ ಸ್ನೇಹಿತರೆ. ಹೊಸ IT ಬಿಲ್ ಲೋಕಸಭೆಯಲ್ಲಿ ಪಾಸ್. ಎಸ್ ಸ್ನೇಹಿತರೆ, ಆಗಸ್ಟ್ 11ನೇ ತಾರೀಕು ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿ ಹೋಗಿದೆ. ರಾಜ್ಯಸಭೆಗೂ ಹೋಗ್ತಾ ಇದೆ. ಅಲ್ಲೂ ಪಾಸ್ ಆಗಿ ರಾಷ್ಟ್ರಪತಿಗಳ ಸೈನ್ ಬಿದ್ದ ತಕ್ಷಣ ಜಾರಿಯಾಗ್ಬಿಡುತ್ತೆ. ಆಗಲೇ ಹೇಳಿದ ಹಾಗೆ 64 ವರ್ಷಗಳ ನಂತರ ಇನ್ಕಮ್ ಟ್ಯಾಕ್ಸ್ ಕಾನೂನಿನಲ್ಲಿ ಭಾರಿ ಬದಲಾವಣೆಗಳು ಬರ್ತಾ ಇದ್ದಾವೆ. ಯಾಕಂದ್ರೆ ಈಗ ಜಾರಿ ಇರೋದು 1961ರ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಅದರಲ್ಲಿ ಸಾಕಷ್ಟು ಹಳೆಯ ಅನವಶ್ಯಕ ರೂಲ್ಸ್ ಇದ್ವು. ಅವುಗಳನ್ನ ತೆಗೆದು ಅಗತ್ಯ ಇರೋ ಹೊಸ ರೂಲ್ಸ್ ಸೇರಿಸಿ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಅನ್ನ ತಗೊಂಬಂದಿರೋದು. ಹಾಗಿದ್ರೆ ಈ ಕಾಯ್ದೆಯಲ್ಲಿ ಬರ್ತಿರೋ ಮುಖ್ಯ ಬದಲಾವಣೆ ಏನು ಅಂತ ನಾವೀಗ ನೋಡ್ತಾ ಹೋಗೋಣ. ಸೋಷಿಯಲ್ ಮೀಡಿಯಾ ಮೇಲೂ ಕೂಡ ಕಣ್ಣು. ಎಸ್ ಸ್ನೇಹಿತರೆ, ತುಂಬಾ ವಿಚಾರಗಳಿದೆ. ಇದು ಮಾತ್ರ ಅಲ್ಲ, ಆದ್ರೆ ಇದು ಈಗಿನ ಕಾಲಕ್ಕೆ ತಕ್ಕಂತೆ ಆಗಿರೋ ದೊಡ್ಡ ಬದಲಾವಣೆ ಇದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ. ಅನ್ಅಕೌಂಟೇಬಲ್ ಮನಿ ಅಥವಾ ಅಕ್ರಮ ಸಂಪಾದನೆ ವಿರುದ್ಧ ಕೇಂದ್ರ ಸರ್ಕಾರದ ಮೇಜರ್ ಆಪರೇಷನ್ ಅಂತಲೇ ಬಣ್ಣಿಸಲಾಗ್ತಾ ಇದೆ ಈ ಬಿಲ್ ಅನ್ನ. ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ನಿಮ್ಮ ಇಮೇಲ್ನಿಂದ ಹಿಡಿದು ವಾಟ್ಸ್ಆಪ್, ಇನ್ಸ್ಟಾ, ಫೇಸ್ಬುಕ್ ಸೇರಿದ ಹಾಗೆ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಮೇಲೆ ಸರ್ಕಾರ ಕಣ್ಣಿಟ್ಟಿರುತ್ತೆ. ಸೊ ಆದಾಯವನ್ನ ಮರೆಮಾಚಿ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತಿದೆ ಅಂತ ಸರಿಯಾಗಿ ತೋರಿಸದೆ ಒಂದು ವೇಳೆ ಆನ್ಲೈನ್ನಲ್ಲಿ ಶ್ರೀಮಂತಿಕೆ ಶೋ ಆಫ್ ಮಾಡಿದ್ರೆ IT ಡಿಪಾರ್ಟ್ಮೆಂಟ್ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಹಂಗೆ ಹಾಗಂತ ಪ್ರತಿಯೊಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಸರ್ಕಾರ ಕದ್ದು ನೋಡ್ತಾ ಇರುತ್ತೆ ಅಂತಲ್ಲ. ನೀವು ಮಾಡೋ ಚಾಟ್ಸ್, ಅದರಲ್ಲಿ ನೀವು ಮಾಡೋ ಮಜಾ ಎಲ್ಲ ನೋಡ್ತಾ ಇರುತ್ತೆ ಅಂತಲ್ಲ. 140 ಕೋಟಿ ಜನಸಂಖ್ಯೆ, ಅದರಲ್ಲಿ 90-95 ಕೋಟಿ ಇಂಟರ್ನೆಟ್ ಯೂಸರ್ಸ್. ಅಷ್ಟು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮೇಲೆ ಸರ್ಕಾರ ಎಲ್ಲರದು ನೋಡ್ತಾ ಕೂತಿರಲ್ಲ. ಕಳ್ಳರ ಥರ ನಿಮ್ಮ ಚಾಟೆಲ್ಲ ನೋಡಿ ಅವ್ರು ಮಜಾ ತಗೊಳ್ತಾ ಇರಲ್ಲ. ಹಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಈ ಕಾಯ್ದೆಯಲ್ಲಿ ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೇವೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಕ್ವಿಕ್ ಆಗಿ ನಿಮಗೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ನ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳ ಬಗ್ಗೆ ಹೇಳಿ ಹಾಗೆ ಮುಂದಕ್ಕೆ ಹೋಗ್ತೀವಿ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿಗೆ ಬಹಳನೇ ಇಂಪಾರ್ಟೆಂಟ್. ಯಾಕಂದ್ರೆ ಅದರಿಂದ ಅವರ ಇಡೀ ಕುಟುಂಬಕ್ಕೆ ಲೈಫ್ ಸೆಕ್ಯೂರಿಟಿ ಸಿಗುತ್ತೆ. ಅವರ ಆಬ್ಸೆನ್ಸ್ ನಲ್ಲೂ ಕೂಡ ದುರದೃಷ್ಟವಶಾತ್ ಟರ್ಮ್ ಪಾಲಿಸಿ ಹೋಲ್ಡರ್ ಮೃತಪಟ್ಟರೆ ಅವರ ಫ್ಯಾಮಿಲಿಗೆ ಎಕಾನಮಿಕಲಿ ದೊಡ್ಡ ಪ್ರಮಾಣದ ಸೆಕ್ಯೂರಿಟಿ ಸಿಗುತ್ತೆ. 10 ಲಕ್ಷ 20 ಲಕ್ಷ ಅಲ್ಲ, ಕೋಟಿಗಳ ಲೆಕ್ಕದಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಹಣ ಫ್ಯಾಮಿಲಿಗೆ ಸಿಗುತ್ತೆ. ಅದು ಕೂಡ ತಿಂಗಳಿಗೆ 600-700 ರೂಪಾಯಿಗಳ ಪ್ರೀಮಿಯಂನಲ್ಲೇ 1 ಕೋಟಿ ರೂಪಾಯಿನ ಕವರೇಜ್ ಸಿಗುತ್ತೆ. ಎಷ್ಟು ಚಿಕ್ಕ ಏಜ್ಗೆ ತಗೊಳ್ತಿರೋ ಅಷ್ಟು ಕಮ್ಮಿ ಪ್ರೀಮಿಯಂ ಮುಂದಿನ ಇಡೀ ಜೀವನಕ್ಕೆ ಲಾಕ್ ಮಾಡ್ಕೋಬಹುದು. ಅಷ್ಟೇ ಇರುತ್ತೆ ತಿಂಗಳಿಗೆ. 30 ವರ್ಷ ಬಿಟ್ಟರು ಅಷ್ಟೇ ಇರುತ್ತೆ ತಿಂಗಳಿಗೆ. ಅದು ಟರ್ಮ್ ಇನ್ಶೂರೆನ್ಸ್ನ ಬ್ಯೂಟಿ. ಜೊತೆಗೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸಾಕಷ್ಟು ಕ್ರಿಟಿಕಲ್ ಇಲ್ನೆಸ್ಗೂ ಕೂಡ ಕವರೇಜ್ ಕೊಡೋ ಆಪ್ಷನ್ಸ್ ಹೊಂದಿದೆ. ಅಂದರೆ ವ್ಯಕ್ತಿ ಮೃತಪಟ್ಟರೆ ಮಾತ್ರ ಅಲ್ಲ, ಕ್ಯಾನ್ಸರ್ಗೆ ಸಂಬಂಧಪಟ್ಟ ಸಿವಿಯರ್ ಕಂಡೀಷನ್, ಓಪನ್ ಹಾರ್ಟ್ ಸರ್ಜರಿ, ಕೋಮಾ, ಕಿಡ್ನಿ ಫೇಲ್ಯೂರ್ ಸೇರಿದ ಹಾಗೆ ಸಾಕಷ್ಟು ಕ್ರಿಟಿಕಲ್ ಇಲ್ನೆಸ್ಗೂ ಕೂಡ ಕವರೇಜ್ ಕೊಡೋ ಪ್ಲಾನ್ಗಳು ಆಕ್ಸಿಸ್ ಮ್ಯಾಕ್ಸ್ ಲೈಫ್ನಲ್ಲಿವೆ. ಸೊ ನಿಮಗೂ ಕೂಡ ಆಸಕ್ತಿ ಇದ್ರೆ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆನ ಒದಗಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಕೆಲವೇ ಸೆಕೆಂಡ್ಸಲ್ಲಿ, ಕೆಲವೇ ಕ್ಲಿಕ್ಸಲ್ಲಿ ನೀವು ಅಪ್ಲೈ ಮಾಡಿ ಈ ಪ್ರೊಟೆಕ್ಷನ್ ತಗೋಬಹುದು ನಿಮ್ಮ ಫ್ಯಾಮಿಲಿಗೆ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಸೋಷಿಯಲ್ ಮೀಡಿಯಾದಲ್ಲೇ ಎವಿಡೆನ್ಸ್. ಸ್ನೇಹಿತರೆ, ಈ ಹಿಂದೆ ಯಾರೋ 2 ಕೋಟಿ ರೂಪಾಯಿ ಕಾರ್ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅದರ ಪೋಸ್ಟ್ ಹಾಕಿದ್ರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಅದನ್ನ ಎವಿಡೆನ್ಸ್ ಅಂತ ಹೇಳೋಕೆ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಳೋಕೆ, ಕ್ರಮ ಶುರು ಮಾಡೋಕೆ ಆ ಒಂದು ಫೋಟೋ ಕೂಡ ಸಾಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಆ ವ್ಯಕ್ತಿಯ ಹಿಂದಿನ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಹಿಸ್ಟ್ರಿಯನ್ನ ಜಾಲಾಡಬಹುದು. ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್ ನಲ್ಲಿ ಅದಕ್ಕೆ ಅವಕಾಶ ಸಿಗ್ತಿದೆ.
ಹಾಗಿದ್ರೆ ಇದರಿಂದ ಪ್ರಿವಸಿ ಉಲ್ಲಂಘನೆ ಆಗಲ್ವಾ ಅಂತ ನೀವು ಕೇಳ್ಬೋದು. ಇನ್ಫ್ಯಾಕ್ಟ್ ಈ ಬಿಲ್ ಮುನ್ನೆಲೆಗೆ ಬಂದಾಗಿನಿಂದ ಇದು ಬಹಳ ಚರ್ಚೆಯಲ್ಲಿದೆ. ಆದರೆ ಸ್ನೇಹಿತರೆ, ಇದೇ ವಾಟ್ಸಪ್ ಮೆಸೇಜ್ಗಳು, ಗೂಗಲ್ ಮ್ಯಾಪ್ಗಳಿಂದ ಕೋಟ್ಯಂತರ ರೂಪಾಯಿಗಳ ಅಕ್ರಮ ನಡೆದಿರೋ ಕೇಸ್ಗಳು ಕೂಡ ಬಯಲಾಗಿವೆ. ವಾಟ್ಸ್ಆ್ಯಪ್ನ ಎನ್ಕ್ರಿಪ್ಟೆಡ್ ಮೆಸೇಜ್ಗಳಿಂದ 250 ಕೋಟಿ ರೂಪಾಯಿಗಳ ತೆರಿಗೆ ವಂಚನೆ ಬಯಲಾಗಿರೋದನ್ನು ಖುದ್ದು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಮಾರ್ಚ್ನಲ್ಲಿ ಲೋಕಸಭೆಯಲ್ಲೇ ಬಿಚ್ಚಿಟ್ಟಿದ್ರು. ಎನ್ಕ್ರಿಪ್ಟೆಡ್ ಮೆಸೇಜಸ್ ಅಂದ್ರೆ ಏನು? ನಾವು ನೀವೆಲ್ಲ ವಾಟ್ಸಪ್ನಲ್ಲಿ ಮಾಡೋ ಕನ್ವರ್ಸೇಷನ್, ಚರ್ಚೆ, ಚಾಟ್ಸ್. ಖುದ್ದು ವಾಟ್ಸಪ್ ಕಂಪನಿ ಕೂಡ ನಾವು ನೀವು ಮಾಡೋ ಮೆಸೇಜ್ಗಳನ್ನು ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಅದರಿಂದ ಪ್ರೈವಸಿ ಸಿಗುತ್ತೆ, ಆದರೆ ಕಳ್ಳರಿಗೆ, ಅಕ್ರಮ ಮಾಡೋರಿಗೆ ರಕ್ಷಣೆ ಕೂಡ ಸಿಗ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ತೆರಿಗೆ ವಂಚನೆಯ ಕಾರ್ಯಾಚರಣೆಗಳಿಗೂ ಕೂಡ ಇದನ್ನ ಯೂಸ್ ಮಾಡಲಾಗ್ತಿದೆ. ಇದು ಎಕ್ಸ್ಪೋಸ್ ಆಗಿದೆ, ತುಂಬಾ ಸಲ ನಾವು ಪತ್ತೆ ಹಚ್ಚಿದೀವಿ ಅಂತ ಸರ್ಕಾರವೇ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ವಾಟ್ಸ್ಆ್ಯಪ್ ಮೂಲಕ 200 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಕ್ರಿಪ್ಟೋ ಆಸೆಟ್ಗಳು ಕೂಡ ಬಯಲಾಗಿದೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗೂಗಲ್ ಮ್ಯಾಪ್ನ ಹಿಸ್ಟ್ರಿಯಿಂದ ಅಕ್ರಮ ಹಣ ಇರೋ ಲೊಕೇಶನ್ ಕೂಡ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಈ ಸೋಷಿಯಲ್ ಮೀಡಿಯಾಗಳ ಮೇಲೆ ಕಣ್ಣಿಡೋಕೆ ಸರ್ಕಾರ ಈಗ ದೊಡ್ಡ ಹೆಜ್ಜೆ ಇಟ್ಟಿದೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್, ಆನ್ಲೈನ್ ಇನ್ವೆಸ್ಟ್ಮೆಂಟ್ ಅಕೌಂಟ್ಸ್, ಸೇವಿಂಗ್ಸ್ ಅಕೌಂಟ್, ಬ್ಯಾಂಕಿಂಗ್ ಅಕೌಂಟ್ ಎಲ್ಲದಕ್ಕೂ ಅವಶ್ಯಕತೆ ಬಂದರೆ, ವ್ಯಕ್ತಿ ಮೇಲೆ ಅನುಮಾನ ಬಂದರೆ ಸರ್ಕಾರ ಕೈ ಹಾಕಿ, ತಲೆ ಹಾಕಿ, ಕಣ್ಣು ಬಿಟ್ಟು ಹುಡುಕಿ ನೋಡ್ಬೋದು, ಎಲ್ಲ ಜಾಲಾಡ್ಬೋದು. ಒಬ್ಬ ವ್ಯಕ್ತಿ ಮೇಲೆ ತೆರಿಗೆ ವಂಚನೆ ಆರೋಪ ಬಂದರೆ ಆ ವ್ಯಕ್ತಿ ಮೇಲೆ ಸರ್ಕಾರ ಕಣ್ಣಿಡ್ಬೋದು. ಆ ರೀತಿಯ ಆರೋಪ, ಅನುಮಾನ ಬರೋದು ಹೇಗೆ? ಆಗಲೇ ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಂದಲೂ ಕೂಡ ಟ್ರಿಗರ್ ಆಗ್ಬೋದು. ಲಕ್ಸುರಿ ಶೋ ಆಫ್ಗಳಿಂದಲೂ ಟ್ರಿಗರ್ ಆಗ್ಬೋದು. ಲೈಕ್ಸ್, ಕಾಮೆಂಟ್ಸ್ಗೋಸ್ಕರ ತಮ್ಮ ಲ್ಯಾವಿಶ್ ಲೈಫ್ ಸ್ಟೈಲ್ ಬಗ್ಗೆ ಅವ್ರೇನು ಮಾಡ್ತಾರೆ, ಇನ್ಕಮೇ ತೋರಿಸಿರೋದಿಲ್ಲ, ದುಡ್ಡೇ ಇಲ್ಲ ನಮ್ಮ ಹತ್ರ ಅಂಥೇಳಿ, ಇನ್ಕಮೇ ಇಲ್ಲ ಅಂಥೇಳಿ ಟ್ಯಾಕ್ಸೇ ಕಟ್ಟಕ್ಕೆ ಹಿಂದೆ ಮುಂದೆ ನೋಡಿರ್ತಾರೆ. ಆದರೆ 2 ಕೋಟಿದು ಕಾರು, ಪದೇ ಪದೇ ಫಾರಿನ್ ಟ್ರಿಪ್ಪು, ಪೋಸ್ಟ್ಗಳಲ್ಲಿ ಮೈ ತುಂಬ ಚಿನ್ನ, ಲಕ್ಸುರಿ ಹೋಟೆಲ್ಗಳಲ್ಲಿ ವಾಸ, ದುಡ್ಡು ಇದೆ ಬಟ್ ತೋರಿಸಿಲ್ಲ, ಎಲ್ಲಿಂದ ಬಂತು ತೆಗಿಯಪ್ಪ ಅಂತ ಬರ್ತಾರೆ. ಸೊ ಹೆಂಗೆ ತುಂಬ ಜನ ಪೋಸ್ಟ್ ಹಾಕ್ತಾರಲ್ಲ, ಹೆಂಗಿದು? ಸೊ ಸರ್ಕಾರ ಫಿಲ್ಟರ್ ಔಟ್ ಮಾಡೋಕೆ, ಅನುಮಾನಾಸ್ಪದ ವ್ಯಕ್ತಿಗಳನ್ನ ಫಿಲ್ಟರ್ ಮಾಡೋಕೆ ಈ ಕೋಟ್ಯಂತರ ಪೋಸ್ಟ್ಗಳಲ್ಲಿ AI ಯೂಸ್ ಮಾಡುತ್ತೆ ಅನ್ನೋ ಮಾಹಿತಿ ಇದೆ. AI ಆಲ್ಗೋರಿದಮ್ಗಳೇ ಇಂಥ ಅನುಮಾನಾಸ್ಪದವಾಗಿರೋ ವ್ಯಕ್ತಿಗಳನ್ನ ಹುಡುಕಿ ಅಧಿಕಾರಿಗಳಿಗೆ ನೋಡಿ ಸ್ವಲ್ಪ ಇದನ್ನ ಅಂತ ಹೇಳಿ, ಅನುಮಾನಾಸ್ಪದ ಇದೆ ಅಂತ ಹೇಳಿ ಟ್ರಿಗರ್ ಮಾಡಿ ಎತ್ತಿ ಕೊಡ್ತಾ ಇರುತ್ತೆ. ನಂತರ ಅಧಿಕಾರಿಗಳು ಅಗೇನ್ ಫಿಲ್ಟರ್ ಔಟ್ ಮಾಡಿ ಜಾತಕ ಜಾಲಾಡೋಕೆ ಶುರು ಮಾಡ್ತಾರೆ. ಆಗಲೇ ಹೇಳಿದ ಹಾಗೆ ಹಲವು ತಿಂಗಳ ಕಾಲ ರಿಸರ್ಚ್ ಮಾಡಿ, ಬ್ಯಾಕ್ಗ್ರೌಂಡ್ನಲ್ಲೇ ಏನು ನೋಟಿಸ್ ಫಸ್ಟ್ ಕೊಡ್ದೇನೆ ಹಿನ್ನೆಲೆಯಲ್ಲೇ ಎಲ್ಲ ಚೆಕ್ ಮಾಡಿ, ತನಿಖೆ ಮಾಡಿ, ಸಾಕ್ಷ್ಯಗಳನ್ನೆಲ್ಲ ಕಲೆ ಹಾಕಿ ಕೊನೆಯಲ್ಲಿ ಬಂದು ಬಾಗಿಲು ತಟ್ತಾರೆ. ಕ್ರಿಪ್ಟೋ ಜಾಲಕ್ಕೂ ಬಲೆ. ಸ್ನೇಹಿತರೆ, ಭಾರತದಲ್ಲಿ ಸಾಕಷ್ಟು ಅಕ್ರಮ ಕ್ರಿಪ್ಟೋ ವ್ಯವಹಾರಗಳು ಕೂಡ ಇದಾವೆ. ಕ್ರಿಪ್ಟೋ ಕರೆನ್ಸಿ ಈಗಷ್ಟೇ ಬೂಮ್ ಆಗ್ತಿರೋ ಒಂದು ಸೆಕ್ಟರ್. ಕ್ರಿಪ್ಟೋ ಆಸೆಟ್ಸ್, ಅದು ಕರೆನ್ಸಿ ಅಂತ ನಮ್ಮಲ್ಲಿ ಪರಿಗಣಿಸಲ್ಲ. ಕ್ರಿಪ್ಟೋ ಆಸೆಟ್ಸ್, ಕ್ರಿಪ್ಟೋ ಆಸ್ತಿಗಳದು. ಈ ಪೇಂಟಿಂಗ್ ಖರೀದಿ ಮಾಡಿದ್ರೆ ಹೆಂಗೊಂದು ಆಸ್ತಿ ಆಗುತ್ತೋ ನಿಮ್ಮ ಹತ್ರ, ಅದು ವಸ್ತು ಆಗುತ್ತೋ, ಹಾಗೆ ಅದೊಂದು ವಸ್ತು ಅಷ್ಟೇ, ಆ ರೀತಿ ಟ್ರೀಟ್ ಮಾಡಲಾಗುತ್ತೆ. ಸೊ ಸಾಕಷ್ಟು ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಸರ್ಕಾರದ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಥವಾ FIU ನಲ್ಲಿ ರಿಜಿಸ್ಟರ್ ಕೂಡ ಆಗಿವೆ. ಆದರೆ ರಿಜಿಸ್ಟರ್ ಆಗದ ಅಕ್ರಮ ಎಕ್ಸ್ಚೇಂಜ್ಗಳು ಬೇಕಾದಷ್ಟಿವೆ. ಅವುಗಳಲ್ಲಿ ಹೂಡಿಕೆ ಮಾಡಿರೋರ ಡೇಟಾ ಎಲ್ಲ ಇನ್ನು ಮುಂದೆ ಸರ್ಕಾರಕ್ಕೆ ಸಿಗೋ ರೀತಿ ಇನ್ಕಮ್ ಟ್ಯಾಕ್ಸ್ ಬಿಲ್ನಲ್ಲಿ ಕಾನೂನು ತರಲಾಗ್ತಿದೆ. ಹಾಗಂತ ಈ ಬಿಲ್ ಬರ್ತಿರೋದಕ್ಕೆ ಇವಿಷ್ಟೇ ಕಾರಣ ಅಲ್ಲ, ಭಾರತಕ್ಕೆ ಯಾಕೆ ಹೊಸ ಇನ್ಕಮ್ ಟ್ಯಾಕ್ಸ್ ಕಾನೂನು ಬೇಕು ಅನ್ನೋದನ್ನ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. 4,000ಕ್ಕೂ ಅಧಿಕ ತಿದ್ದುಪಡಿ, 5 ಲಕ್ಷಕ್ಕೂ ಅಧಿಕ ಪದ. ಸ್ನೇಹಿತರೆ, ಭಾರತದ ಸಂವಿಧಾನದಲ್ಲೇ ಕೇವಲ 1.17 ಲಕ್ಷ ಪದಗಳು, ಕೇವಲ 106 ಅಮೆಂಡ್ಮೆಂಟ್ಸ್ ಇರೋದು. ಆದರೆ ಈಗಿರೋ ಇನ್ಕಮ್ ಟ್ಯಾಕ್ಸ್ ಆಕ್ಟ್ನಲ್ಲಿ ಇಲ್ಲಿವರೆಗೂ ಇದ್ದಿದ್ರಲ್ಲಿ ಬರೋಬ್ಬರಿ 5 ಲಕ್ಷಕ್ಕೂ ಅಧಿಕ ಪದಗಳು, 4,000ಕ್ಕೂ ಅಧಿಕ ಅಮೆಂಡ್ಮೆಂಟ್ಗಳು. ಬರೀ ಗೋಜಲು ಗೊಬ್ಬರ ಗುಂಡಿ ತರ ಆಗೋಗಿತ್ತು. ಹೆಂಗಂದ್ರೆ ಹರಿದು ಚಿಂದಿ ಆಗಿರೋ ಶರ್ಟ್ಗೆ 64 ವರ್ಷಗಳಿಂದ ಪ್ಯಾಚ್ ಹಾಕ್ತಾನೆ ಬಂದಂಗಾಗಿತ್ತು. ಎಷ್ಟು ದಿನ ಅಂತ ಪ್ಯಾಚ್ ಹಾಕೋದು? ಶರ್ಟ್ ಇದ್ ರೂಪನೇ ಚೇಂಜ್ ಆಗುತ್ತಲ್ವಾ? ಅದಕ್ಕೇನೆ ಈಗ ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್ ಬಂದಿದೆ. ಇದರಿಂದ ಟ್ಯಾಕ್ಸ್ ಸಿಸ್ಟಮ್ನಲ್ಲಿ 50% ಅರ್ಧಕ್ಕರ್ಧ ಕಾಂಪ್ಲೆಕ್ಸಿಟಿ ರೀತಿ ಗೊಂದಲಗಳು ಕಮ್ಮಿ ಆಗುತ್ತೆ. ಈ ಹಿಂದೆ 819 ಸೆಕ್ಷನ್ಗಳಿದ್ವು, ಈಗ ಅದನ್ನು 536ಕ್ಕೆ ಇಳಿಸಲಾಗಿದೆ. 30% ಸೆಕ್ಷನ್ಸ್ ಗಾನ್. 1961ರ ಕಾಯ್ದೆ ಭಾಷೆ ಕೂಡ ಬಹಳ ಕಾಂಪ್ಲೆಕ್ಸ್ ಆಗಿತ್ತು. ಸಾಮಾನ್ಯ ಜನಕ್ಕಂತೂ ತಲೆ ಕೆಟ್ಟು ಹೋಗಬೇಕು, ಇದು ಇಂಗ್ಲೀಷ್ ಬರುತ್ತೆ ನಮಗೆ, ಬಟ್ ಇದು ಯಾವ ಇಂಗ್ಲೀಷು ಅಂತ ಕೇಳೋ ಥರ. ಸೊ ಈಗ ಹೊಸ ಬಿಲ್ನ ಭಾಷೆಯನ್ನು ಸಿಂಪ್ಲಿಫೈ ಮಾಡಲಾಗ್ತಿದೆ. ಬರೀ ಓದೋಕ್ಕಲ್ಲ, ಅರ್ಥ ಮಾಡಿಕೊಂಡು ಜಾರಿ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ, ಗೊಂದಲಗಳಿರೋದಿಲ್ಲ. ನಾನು ಈ ಥರ ಅರ್ಥ ಮಾಡ್ಕೊಂಡೆ ಅಂತ ಒಬ್ಬ, ಇಲ್ಲ ಇದು ಹಂಗಲ್ಲ ಹಿಂಗೆ ಅಂತ ಅಧಿಕಾರಿಗಳು, ಇಲ್ಲ ರೀ ಇದು ಹಂಗಲ್ಲ ಹಿಂಗೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದು ಅಂಥೇಳಿ ಅಕ್ರಮ ಮಾಡೋರು. ಈ ರೀತಿ ಕನ್ಫ್ಯೂಷನ್ ಇರೋ ಕಾರಣ ಆಗ್ತಾ ಇತ್ತು. ಕೆಲವೊಂದ್ಸಲ ಅಕ್ರಮ ಮಾಡಿಲ್ಲ ಅಂದರೂ ಕೂಡ ಅಧಿಕಾರಿಗಳು ಪಾಪದ ಜನರನ್ನು ಕೂಡ ಹಿಂಸೆ ಕೊಡೋಕ್ಕೂ ಕಾರಣ ಆಗ್ತಾ ಇತ್ತು. ಹಾಗಾಗಿ ಯಾವುದೇ ರೀತಿ ಎರಡೆರಡು ಥರ ಇಂಟರ್ಪ್ರಿಟೇಷನ್ಗೆ ಅವಕಾಶನೇ ಇರಬಾರ್ದು. ಆ ಲೈನಿಗೆ ಒಂದೇ ಅರ್ಥ, ಕ್ಲಿಯರ್ ಆಗೋದು, ಕಣ್ಣಿಗೆ ಹೊಡೆಯೋ ರೀತಿ ಇರಬೇಕು. ಆ ರೀತಿ ಬದಲಾಯಿಸಲಾಗಿದೆ. ಏನು ಕ್ಯಾಪಿಟಲ್ ಅಸೆಟ್ಸ್, MSME, ಬೆನಿಫಿಷಿಯಲ್ ಓನರ್, ಹೀಗೆ ಸಾಕಷ್ಟು ಡೆಫಿನೇಷನ್ಗಳನ್ನು ಇನ್ನಷ್ಟು ಕ್ಲಿಯರ್ ಮಾಡಲಾಗ್ತಿದೆ. ಹಳೆ ಕಾಯ್ದೆಯಲ್ಲಿ ಇವುಗಳ ಬಗ್ಗೆ ಕ್ಲಾರಿಟಿ ಇರಲಿಲ್ಲ.
ಏನು ಅಸೆಸ್ಮೆಂಟ್ ಇಯರ್ ಅನ್ನೋ ಪದದ ಬದಲಿಗೆ ಟ್ಯಾಕ್ಸ್ ಇಯರ್ ಅನ್ನೋ ಹೊಸ ಪದವನ್ನು ಬಳಸಲಾಗ್ತಿದೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಡಿಜಿಟಲ್ ಫಸ್ಟ್ ಫೇಸ್ಲೆಸ್ ಟ್ಯಾಕ್ಸ್ ಅಸೆಸ್ಮೆಂಟ್ ಅಂದರೆ ಒಂದು ವೇಳೆ ಒಬ್ಬ ವ್ಯಕ್ತಿಗೆ IT ನೋಟಿಸ್ ಏನಾದರೂ ಬಂದರೆ, ಈ ಹಿಂದೆ ಹೇಗಿತ್ತು, ನೋಟಿಸ್ನಲ್ಲಿ ಇಂಥ ಅಧಿಕಾರಿಯನ್ನು ಬಂದು ಮೀಟ್ ಮಾಡಿ ಅಂತ ಹೇಳ್ತಿದ್ರು. ಅಲ್ಲಿ ಹೋದ್ಮೇಲೆ ಎಷ್ಟೋ ಸಲ ಇದೆಲ್ಲ ಆಗೋ ಸಾಧ್ಯತೆ ಇರ್ತಾ ಇತ್ತು. ಇದರಿಂದ ಭ್ರಷ್ಟ ವ್ಯಕ್ತಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಸರ್ಕಾರಕ್ಕೆ ಮೋಸ ಮಾಡಿ ಇಬ್ಬರು ಸೆಟಲ್ ಆಗೋಕ್ಕೂ ಚಾನ್ಸಸ್ ಇರ್ತಾ ಇತ್ತು. ಅಥವಾ ಭ್ರಷ್ಟ ಅಧಿಕಾರಿಗಳು ಪಾಪದ ಜನರನ್ನು ಹರಾಜ್ ಮಾಡೋಕ್ಕೂ ಕೂಡ ಈ ಮುಖತಃ ಭೇಟಿ ಅವಕಾಶವನ್ನು ಮಿಸ್ಯೂಸ್ ಮಾಡೋಕ್ಕೂ ಅವಕಾಶ ಇರ್ತಾ ಇತ್ತು. ಆದರೆ ಈಗ ಡಿಜಿಟಲ್ ಫಸ್ಟ್ ಫೇಸ್ಲೆಸ್ ಟ್ಯಾಕ್ಸ್ ಅಸೆಸ್ಮೆಂಟ್ ಬರ್ತಾ ಇದೆ. ಹೇಗಂದರೆ ನೋಟಿಸ್ ಬಂದಾಗ ಇಂಥ ಅಧಿಕಾರಿ ಮೀಟ್ ಮಾಡಬೇಕು ಅನ್ನೋದು ಇರೋದಿಲ್ಲ. ಆಫೀಸರ್ಗಳಿಗೂ ಆ ವ್ಯಕ್ತಿ ಯಾರು, ಎಷ್ಟು ದೊಡ್ಡವನು ಅಥವಾ ಚಿಕ್ಕವನು, ದುಡ್ಡಿನ ವಿಚಾರದಲ್ಲಿ, ಗಂಟು ವಿಚಾರದಲ್ಲಿ ಕ್ಲಾರಿಟಿ ಇರಲ್ಲ. ಫಸ್ಟ್ ಮೀಟಿಂಗ್ ಆಫ್ಲೈನಲ್ಲೂ ಆಗಲ್ಲ, ಡಿಜಿಟಲ್ ಮೀಟಿಂಗ್, ಆನ್ಲೈನ್ ಮೀಟಿಂಗ್ ಆಗುತ್ತೆ, ಎಲ್ಲ ರೆಕಾರ್ಡ್ ಆಗ್ತಿರುತ್ತೆ. ಹೀಗಾಗಿ ಇನ್ನು ಮುಂದೆ ಆ ಸೆಟ್ಟಿಂಗ್ ಎಲ್ಲ ಕಷ್ಟ, ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ ಅನ್ನೋದು ಸರ್ಕಾರದ ಒಂದು ಲೆಕ್ಕಾಚಾರ. ಅಲ್ಲದೆ TDS ರೀಫಂಡ್ ಇನ್ನು ಮುಂದೆ ಫಾಸ್ಟ್ ಆಗುತ್ತೆ, ಮೊದಲಿನಂತೆ ಡಿಲೇ ಆಗಲ್ಲ. ಅದಕ್ಕೆ ಬೇಕಾದ ಚೇಂಜಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಲಾಸ್ಟ್ 10 years ಬಿಫೋರ್ ಹೇಗಿತ್ತು ಅಂತ ನೋಡಿದ್ರೆ ತಿಂಗಳುಗಟ್ಟಲೆ ಬೇಕಾಗ್ತಿತ್ತು TDS ರೀಫಂಡ್ ಆಗಲಿಕ್ಕೆ. ಆದರೆ ಇವಾಗ ಫಾಸ್ಟ್ ಆಗಿದೆ. ಕೆಲವೊಂದ್ಸಲ ಸೇಮ್ ಡೇ ಬರುತ್ತೆ, ಒಂದು 2-3 ದಿನದಲ್ಲಿ ಬಂದುಬಿಡುತ್ತೆ. ಎಲ್ಲ ಅಕೌಂಟ್ ಪ್ರಾಬ್ಲಮ್ ಎಲ್ಲ ಇದ್ರೆ ಲೇಟ್ ಆಗುತ್ತೆ ಅಷ್ಟೇ. ಬಟ್ 1 ದಿವಸ 2 ದಿವಸ 1 ವಾರ ಬಂದುಬಿಡುತ್ತೆ ಇವಾಗ. ಅದಕ್ಕಿಂತಲೂ ಫಾಸ್ಟ್, ಇನ್ನೂ ಇನ್ಸ್ಟೆಂಟ್ ಆಗಿ ಮಾಡೋಕ್ಕೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಧಾರ್ಮಿಕ ಟ್ರಸ್ಟ್ಗಳಿಗೆ ಕೊಡೋ ದೇಣಿಗೆಗೆ ಲಿಮಿಟ್ ಹಾಕಲಾಗ್ತಿದೆ. ಅದೇ ರೀತಿ ಟ್ಯಾಕ್ಸ್ ಡಿಡಕ್ಷನ್ಸ್, ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್, ಪೆನ್ಷನ್ ಕಾಂಟ್ರಿಬ್ಯೂಷನ್, ವೈಜ್ಞಾನಿಕ ರಿಸರ್ಚ್ನ ಖರ್ಚುಗಳು, ಇದರಲ್ಲೆಲ್ಲ ಸಣ್ಣ ಪುಟ್ಟ ಬದಲಾವಣೆಗಳನ್ನು ತರಲಾಗ್ತಾ ಇದೆ. ಸೊ ಇವಿಷ್ಟು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಬರ್ತಾ ಇರೋ ಬದಲಾವಣೆಗಳು ಸ್ನೇಹಿತರೆ. ಉಳಿದಿದ್ದೆಲ್ಲ ಮೊದಲಿನ ತರನೇ ಇರುತ್ತೆ. ಮೇಜರ್ ಚೇಂಜಸ್ ಏನು ಅನ್ನೋದನ್ನ ನಿಮಗೆ ಈಗಿನ ಕಾಲಕ್ಕೆ ತಕ್ಕಂತೆ ಏನು ಬದಲಾವಣೆಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಅನ್ಸಿದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಕ್ಲಿಕ್ ಮಾಡೋ ಮೂಲಕ 600-700 ರೂಪಾಯಿಗೆಲ್ಲ ನಿಮ್ಮ ಫ್ಯಾಮಿಲಿಗೆ ನೀವು 1 ಕೋಟಿ ರೂಪಾಯಿವರೆಗಿನ ಭದ್ರತೆಯನ್ನು ಒದಗಿಸಬಹುದು. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೀಮಿಯಂ ಯಂಗ್ ಏಜ್ ಇದ್ದಷ್ಟು ಕಮ್ಮಿ ಇರುತ್ತೆ. ಸೊ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಏಜ್ ಎಷ್ಟು, ನಿಮಗೆ 1 ಕೋಟಿ ಕವರೇಜಿಗೆ ಎಷ್ಟು ಪ್ರೀಮಿಯಂ ಬರುತ್ತೆ, 2 ಕೋಟಿ ಬೇಕಂದ್ರೆ ಎಷ್ಟು ಪ್ರೀಮಿಯಂ ಬರುತ್ತೆ, ಏನೆಲ್ಲ ಆಪ್ಷನ್ಸ್ ಇದೆ ಎಲ್ಲ ಕ್ಲಿಕ್ ಮಾಡಿ ನೀವು ಕೆಲವು ಬೇಸಿಕ್ ಡೀಟೇಲ್ ಹಾಕಿದ ತಕ್ಷಣ ಎಲ್ಲ ಬರುತ್ತೆ. ಆಮೇಲೆ ಅಪ್ಲೈ ಕೂಡ ಮಾಡ್ಬೋದು ಕೆಲವೇ ಕ್ಲಿಕ್ಸಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.